ಹಾಯ್ ಗಾಯ್ಸ್, ಇವತ್ತಿದ್ದ ನಮ್ಮ ವಿಷ್ಣು ಬ್ರದರ್ ಅವರು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ತಿದ್ದಾರೆ. ಮಾಡಿದ್ದೀನಪ್ಪ, ಮಾಡಿದ್ದಾರೆ. ಲಾಕ್ಸ್ ಅಂತ ಇದೆ. ಇವತ್ತು ಸ್ವಿಮ್ಮಿಂಗ್ ಫೂಲ್ ಬಂದ್ಬಿಟ್ಟು ಫುಲ್ಲು ಮೋಟಿವೇಶನ್ ತಗೊಂಡು ಇರಪ್ಪ ಇಲ್ಲಿ ಫುಲ್ ಮೋಟಿವೇಶನ್ ತಗೊಂಡ್ಬಿಟ್ಟು ಚೇಂಜ್ ಆಗಬೇಕಂತ ಏನೋ ಒಂದು ಮಾಡಿ ಯೂಟ್ಯೂಬ್ ವೀಡಿಯೋ ಮಾಡಬೇಕಂತ ನನಗೆ ತುಂಬ ಇಷ್ಟ ಆಯಿತು. ತುಂಬ ವರ್ಷಗಳಿಂದ ಇವತ್ತು ಮಾಡ್ತಾಯಿದ್ದೀನಿ. ಎಲ್ಲರೂ ಸಪೋರ್ಟ್ ಮಾಡಿ ಪ್ಲೀಸ್ ಗಾಯ್ಸ್, ಶೇರ್ ಮಾಡಿ, ಲೈಕ್ ಮಾಡಿ. ಯಾರ್ಯಾರಿಗೂ ಮಾಡ್ತೀರಂತೆ, ಮಾಡಿ, ನಮಗೂ ಮಾಡಿ. ಫುಲ್ ಸುಸ್ತಾಗ್ಬಿಟ್ವಿ ಈಜಾಡ್ಬಿಟ್ಟು. ಇನ್ನೇನು ಇನ್ನೊಂದು 10-15 ನಿಮಿಷ ಇರಬೇಕಷ್ಟೇ. ಅಷ್ಟೇ. ಆಮೇಲೆ ಮುಂದಿನ ಟೈಮ್ ಮುಗಿಯುತ್ತೆ. ಮುಂದಿನ ವಾರ ಬರ್ತೀವಿ ನೋಡಿ. ಸ್ವಿಮ್ಮಿಂಗ್ ಪೂಲ್ ಬೇಕಂದರೆ ಎಲ್ಲಿ ಅಡ್ರೆಸ್ಸು? ವೀರಾಪುರ ಚಿತ್ರೋಡ್. ಸುಳ್ಳು ಹೇಳ್ಬಿಡ, ಇರೋದು ನಿಜ ಹೇಳವ. ಅವ್ರು ಬಂದು ಮತ್ತೆ 5th ರೋಡ್ ಇಲ್ಲ ಅಂತ ಹುಡ್ಕೊಂಡು ಹೋಗ್ತಾರೆ. ನಿಜ ಹೇಳಪ್ಪ. ವೀರಾಪುರ ಅಷ್ಟೇ ನಮಗೆ ಗೊತ್ತಿರೋದು. ವೀರಾಪುರ ಅಷ್ಟೇ ಅಂತೆ. ವೀರಾಪುರಕ್ಕೆ ಬಂದು ಸ್ವಿಮ್ಮಿಂಗ್ ಪೂಲ್ ಎಲ್ಲ ಅಂತ ಕೇಳಿದ್ರೆ ಸ್ನೇಹಜೀವಿನಾ? ಸ್ನೇಹಜೀವಿ ಸ್ವಿಮ್ಮಿಂಗ್ ಪೂಲ್ ಅಂತ ಕೇಳಿದ್ರೆ ಇಲ್ಲೇ ಇದೆ, ಸಖತ್ತಾಗಿದೆ. ತೋರಿಸಿ ನೋಡಿ, ಇರಿ ಒಂದು ನಿಮಿಷ. ಇದೇ ಸ್ವಿಮ್ಮಿಂಗ್ ಪೂಲು, ಸಖತ್ತಾಗಿದೆ ಲೊಕೇಶನ್ ಎಲ್ಲ. ಬಂದು ಆರಾಮಾಗಿ ಯಾರೂ ಇಲ್ಲದಾಗ ಬಂದು ಸ್ವಿಮ್ ಮಾಡ್ಕೊಂಡು ಹೋಗಿ. ಸರಿ ಗಾಯ್ಸ್, ಟೈಮ್ ಆಯಿತು ನಮ್ಮದು. ಟೈಮ್ ಆಯ್ತು, ಆವಲ್ಲ ಹೇಳಿದ್ದೀವಲ್ಲ, ಇದೊಂದು ಹೊಡಿತಾರಂತ. ಚೆನ್ನಾಗಿ ಬಂದಾಯ್ತು ಪಾಪ. ನಾನೊಂದು ಡೈ ಹೊಡಿತೀನಿ ಬಾರೋ. ತುಂಬ ಆಗೋದು ಅಂತ ನಾನೊಂದ್ಸರಿ ಡೈ ಹೊಡಿತೀನಿ ನೋಡಿ ಹೆಂಗೆ ಹೊಡಿತೀನಿ ಅಂತ ತೋರಿಸು. ಈಜಾಡೋದೆಲ್ಲ ಮುಗೀತು. ತಿಂಡಿ ತಿನ್ನಕ್ಕೆ ಹೊಲ್ಟಿದ್ವಿ. ತಿಂಡಿ ಕೊಡಿಸ್ತೀಯಾ? ಸರಿ, ತಿಂಡಿ ಮಾಡೋವಾಗ ಸಿಗ್ತೀವಿ. ಬಾಯ್. ಇಲ್ಲ, ಇಲ್ಲಿ ವರುಣ ಮೀಟ್ ಆಗ್ಬಿಟ್ಟು ಹೋಗ್ತೀವಿ. ವರುಣ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಮನೇಲಿದ್ದಾನೆ. ಅವ್ನು ಮಾತಾಡ್ಸ್ಕೊಂಡು ಹೋಗ್ತೀವಿ. ವರುಣನ ಮೀಟ್ ಆಗ್ಬಿಟ್ಟು ಹೋಗೋಣ ಅಂದ್ಕೊಂಡ್ವಿ. ಅವನು ಮಲಗಿದ್ದಾನಂತೆ, ಗೊತ್ತಿಲ್ಲ ಏನಾಗುತ್ತೆ. ವರುಣ್ ಮನೆ ಹತ್ರ ಹೋಗ್ತಾ ಇದ್ದೀವಿ. ಅವನು ಮಲಗಿದ್ದಾನೇನೋ ಗೊತ್ತಿಲ್ಲ. ಬಂದ್ವಿ. ವರುಣ್ ಅವ್ರಿರೋ ಇದೆ ಮನೆ, ವರುಣ್ ಅವ್ರದ್ದು. ವರುಣ್ಗೆ ಫೋನ್ ಮಾಡೋ. ವರುಣ್ ಬೈಕ್ ಇಲ್ಲೇ ನಿಂತೈತೆ. ವರುಣ್ ಇಲ್ಲೇ ಇರ್ತಾನೆ, ಮಲಗಿದ್ದಾನಂತ. ಯಾರು ಮನೆ ಹತ್ರ ಇದ್ದೀವಿ, ಏನು ಮರ್ಯಾದೆ ಇಲ್ವ ನಮಗೆ? ಮಾತಾಡ್ಸ್ಕೊಳೋ ಅಂತ ಬಂದರೆ ಏನು ಗುರು ನೀನು? ಹಲೋ. ಓ, ಯೂನಿಫಾರ್ಮ್ ಬಿಚ್ಚಾಕಿಲ್ಲ. ಇಲ್ಲೇ ವರುಣ್ ಅವ್ರು ಬರ್ತಾ ಇದ್ದಾರೆ ನೋಡಿ. ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಬಟ್ಟೆನೂ ಬಿಚ್ಚಾಕಿಲ್ಲ ವರುಣ್ ಅವರು. ಏನಪ್ಪ ವರುಣ್, ಸ್ಮಾರ್ಟ್ ಬಾಯ್. ಇಲ್ಲ ಕಣ, ಯೂಟ್ಯೂಬ್ ವಿಡಿಯೋ ಮಾಡ್ತಾ ಇದ್ದೀವಿ. ಸೀರಿಯಸ್ ಆಗಿ ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀನಿ. ಏನೋ ನಾನು ಹೇಳೋದು ನನ್ನ ಅನಿಸಿಕೆ ಹೆಂಗೆ ಮಾಡಬೇಕು, ಏನೋ ಸಪೋರ್ಟ್ ಮಾಡೋಕ್ಕೆ ಹೇಳಪ್ಪ ನಿಮ್ಮ ಫ್ಯಾನ್ಸ್ಗೆಲ್ಲ. ನನ್ನ ಫ್ಯಾನ್ಸ್ ಯಾರು ನಾನು ಲಿಂಕ್ ಕಳಿಸ್ತೀನಿ. ಇವಾಗ ನೀನು ಲಿಂಕ್ ನೀನು ಇದರಲ್ಲೆಲ್ಲ ಹಾಕಬೇಕು. ಯಾವುದ್ರಲ್ಲಿ? ವಾಟ್ಸಪ್ಪಲ್ಲಿ ಏನಂತ? ವಾಟ್ಸಪ್ ಹಾಕಿ, ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ, ಎಲ್ಲ ಕಡೆನೂ ಹಾಕು. ಹಾಂ, ಒಳ್ಳೆ ಚೆನ್ನಾಗಿ ವಿಡಿಯೋ. ನಮಗೂ ನಾವು ಗೊತ್ತಿರಲಿಲ್ಲ. ಫೋನ್ ಮಾಡಿದ್ವಪ್ಪ ನಿಂಗೆ, ನೀನೇ ಫೋನ್ ರಿಸೀವ್ ಮಾಡಿಲ್ಲ. ನೈಟ್ ಶಿಫ್ಟಲ್ಲಿ ಯಾರು ರಿಸೀವ್ ಮಾಡ್ತಾರ? ಮತ್ತು ನೀನು ಹೆಂಗೆ 1:30 ಮಾಡೋಕ್ಕಿರುತ್ತೆ ಫೋನು? 10:30ಗೆ 11 ಗಂಟೆಗೆ ಮಾಡ್ತೀಯ ಫೋನು? ಸುಮ್ಮನೆ ಮೊಬೈಲ್ ಇರ್ತಾವೆ, ಮಾಡೋಕೆ ಮಾಡ್ತೀವಿ. ಸುಮ್ಮನೆ ಯಾಮಾರ್ಸೋಣ. ನಾನು 12 ಗಂಟೆ ರಾತ್ರಿ ಮಾಡಿದ್ದೀನಿ ಕಾಲ್ನ. ಹಾಂ, ಫೋನ್ ಮಾಡಿಬಿಟ್ಟು ಮಗ ಬೇಜಾರ ಬಡಕಣ ಅಂದ್ಕೊಂಡು. ಅವ್ನು ನೋಡಿ ನೈಟ್ ಶಿಫ್ಟ್ ಮುಗಿಸ್ಕೊಂಡು ಬಂದವನೆ. ಸ್ವಿಮ್ಮಿಂಗ್ ಪೂಲ್ ಕರೆದ್ರೆ ಬಂದಿಲ್ಲ ಇವಾಗ ಮತ್ತೆ ಕರಿಬೇಕಲ್ಲ ಅಂತ ಫೋನ್ ಮಾಡೋಕೆ ಹೇಳಿದಪ್ಪ ನಾನೇ. ಚೆನ್ನಾಗಿ ಬರ್ತಾಯಿದೆ ಸೀರಿಯಸ್ ಆಗಿ. ವರುಣ್ಗೆ ಬಾಯ್ ಹೇಳ್ಬಿಟ್ಟು ತಿಂಡಿ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ದೊಡ್ಡಬಳ್ಳಾಪುರ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್. ಅವ್ನು ಕರೆದ್ರೆ ಅವ್ನು ಬರಲ್ಲ ಅಂತೆ, ಮಲಗಬೇಕಂತೆ ಅವನು. ಸರಿ ವರುಣ್, ತಿಂಡಿ ತಿನ್ಬೇಕಾದ್ರೆ ಮತ್ತೆ ಸಿಗ್ತೀವಿ. ರಾತ್ರಿ ಓಕೆನಾ? ಬಾಯ್. ರಂಗಪ್ಪ ಸರ್ಕಲ್ಗೆ ಹೋಗ್ತಾ ಇದ್ದೀವಿ. ತಿಂಡಿ ಎಲ್ಲಿ ಮಾಡೋದು? ಜೋರಾಗಿ ಮಾತಾಡೋದು. ಬಸ್ ಸ್ಟ್ಯಾಂಡ್ ತಿಂಡಿ ದೊಡ್ಡಬಳ್ಳಾಪುರ ಗೌರ್ಮೆಂಟ್ ಬಸ್ ಸ್ಟ್ಯಾಂಡಲ್ಲಿ ಮಾಡ್ತೀವಿ. ಅಲ್ಲಿ ಚೆನ್ನಾಗಿರುತ್ತೆ. ಅಲ್ಲಿ ಇದ್ರೆ ಮಾಡ್ತೀವಿ, ಇಲ್ಲಾಂದರೆ ಬೇರೆ ಕಡೆ ಹೋಗ್ತೀವಿ ಅಷ್ಟೇ. ಹೋಗ್ತಾ ಇದ್ದೀವಿ. ದೊಡ್ಡಬಳ್ಳಾಪುರ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಾ ಇದ್ದೀವಿ. ಇವಾಗ ಏನು ಹೋಟ್ಲ್ ಬರುತ್ತೆ, ಇಲ್ಲೇ ಇದೆ ರೈಟ್ ಸೈಡಲ್ಲಿ. ನಿಮಗೂ ತೋರಿಸ್ತೀವಿ. ತಿಂಡಿ ಇದ್ರೆ ತೋರಿಸ್ತೀವಿ, ಇಲ್ಲ ಅಂದರೆ ಇಲ್ಲ.
ಚೆನ್ನಾಯ್ತಾ ಪೂರಿ? ನಾನು ಇಡ್ಲಿ ತೊಗೊಂಡಿದ್ದೀನಿ, ಅವ್ನು ಪೂರಿ ತೊಗೊಂಡಿದ್ದಾನೆ. ಇದಾಗಲೇ ಮತ್ತೆ ರೈಸ್ ತೊಗೊಂಡು. ಹೇಳಪ್ಪ ಏನು ಮಾತಾಡೋದು? ಹಾಂ ಏನು ಚೆನ್ನಾಗಿಲ್ಲ, ಜ್ವರ ಮಾತಾಡೋದು. ನೆಗಡೆ ಗಂಟೆ ಮಸಾಲ ಅಂತ ಇದೆ ಗಾಯ್ಸ್. ಅದಕ್ಕೆ ಇಲ್ಲೇ ಮೆಡಿಕಲ್ ಶಾಪ್ ಇದೆ, ಇಲ್ಲೇ ತೊಗೊಳಕ್ಕೆ ಹೇಳ್ತಾ ಇದ್ದೀನಿ. ತಗೋಬಾ, ಬೇಗ ಬಾ. ಅವ್ನು ಟ್ಯಾಬ್ಲೆಟ್ಸ್ ತೊಗೊಂಡು ಬಂದ. ನಾನು ಇವಾಗ ಇವನು ಡಿ ಕ್ರಾಸ್ ಬಿಟ್ಬಿಟ್ಟು ನಾನು ಮನೆಗೆ ಹೋಗ್ತೀನಿ. ಮನೆಗೆ ಹೋಗ್ಬಿಟ್ಟು ಮತ್ತೆ ಕೆಲಸ, ಸೆಕೆಂಡ್ ಶಿಫ್ಟ್ ಇದೆ, ಕೆಲ್ಸಕ್ಕೆ ಹೋಗ್ಬೇಕು. ಕೆಲ್ಸಕ್ಕೆ ಹೋಗೋದೇ ಬೇಜಾರಂತ ಇವ್ರಿಗೆ. ಕಾಸು ಮಾತ್ರ ಬೇಕು, ಕೆಲಸ ಬೇಡ. ಏನು ಮಾಡೋಕ್ಕಾಗಲ್ಲ ಗೈಸ್. ನಮ್ಮ ಹತ್ರ ಮೈಕ್ ಇಲ್ಲ, ಇನ್ನು ಇವತ್ತೇ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕೆ ವಾಯ್ಸು ಸ್ವಲ್ಪ ಬ್ರೇಕ್ ಆಗಲ್ಲ, ಚೆನ್ನಾಗಿ ಕೇಳಿಸಲ್ಲ, ಕ್ಲಿಯರಿಟಿ ಇರಲ್ಲ ವಾಯ್ಸಲ್ಲಿ. ಕ್ಲಾರಿಟಿನ ಗೊತ್ತಿಲ್ಲ, ಯಾವುದೋ ಒಂದು ಕಮೆಂಟ್ ಮಾಡಿ ಯಾವುದು ಅಂತ. ಹೋಗ್ತಾ ಇದ್ದೀವಿ ಇವಾಗ ಡಿ ಕ್ರಾಸ್ಗೆ ಹೋಗ್ಬಿಟ್ಟು ಇವನು ಬಿಟ್ಬಿಟ್ಟು ನಾನು ಮನೆಗೆ ಹೋಗ್ತೀನಿ. ಇಲ್ಲಿ ಬಸ್ ಎಲ್ಲ ಬರ್ತಾವೆ ಗಾಯ್ಸ್, ಮುಖಕ್ಕೆ ಹೋಗ್ತಾರೆ. ನಾನು ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೆ, ಅದಕ್ಕೆ ಡಿ ಕ್ರಾಸಲ್ಲಿ ಸಿಗ್ತೀವಿ. ಮಾತ್ರೆ ಎರಡು ಮಾತ್ರೆಗೆ 30 ರೂಪಾಯಿ ತೊಗೊಂಡಿದ್ದಾರಂತೆ. ನೆಗಡಿ ಹೋಗುತ್ತೆ ಹೆಂಗ ಗೊತ್ತಿಲ್ಲ ಗಾಯ್ಸ್. 30 ರೂಪಾಯಿ ತಗೊಂಡಿದ್ದಾರೆ. 30 ರೂಪಾಯಿ ತಗೊಂಡಿದ್ರೆ ನೆಗಡಿ ಹೋಗಿಲ್ಲ ಅಂದರೆ ಏನು ಮಾಡ್ತೀಯ? ಏನು ಮಾಡೋಕ್ಕಾಗಲ್ಲ. 30 ರೂಪಾಯಿ ಲಾಸ್ ಆಯ್ತು ಗೈಸ್. 30 ರೂಪಾಯಿ ಬೇಕಂದರೆ 1 ಅವರ್ ಓಟಿ ಮಾಡ್ಬೇಕು ಗೈಸ್. ಎಲ್ಲ ಬಡವ ಹೊಟ್ಟೆ ಮೇಲೆ ಹೊಡಿತಾರೆ ಗಾಯ್ಸ್. 2 ಮಾತ್ರೆಗೆ 30 ರೂಪಾಯಿ ಅಂದರೆ ಎಂಥ ಮಾತ್ರೆ ಕೊಟ್ಟರೆ ಬೇಡ. ಆದಷ್ಟು ಬೇಗ ಮೈಕ್ ತಗೊಂಡಿದ್ದೀನಿ ಗೈಸ್. ಎಲ್ಲರೂ ಸಪೋರ್ಟ್ ಮಾಡಿ. ನೀವು ವಿಡಿಯೋ ನೋಡಿದರೆ ಪಕ್ಕ ತಗೊಂಡು ವಿಡಿಯೋ ನೋಡಿದರೆ ಪಕ್ಕ ತಗೊಂಡ್ಬರ್ಬೋದು. ಸುಮ್ಮನೆ ಮೈಕ್ ತಗೊಂಡು ವೇಸ್ಟ್ ಆಗುತ್ತೆ. ನನಗೆ ಎಲ್ಲದ್ರ ಮೇಲೂ ಇನ್ವೆಸ್ಟ್ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಇಲ್ಲಿ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಇದೆ ಡಿ ಕ್ರಾಸ್ಗೆ ಹೋಗೋ ರೋಡಲ್ಲಿ. ಇನ್ಸ್ಟಾಗ್ರಾಮಲ್ಲೆಲ್ಲ ಫುಲ್ ಫೇಮಸ್ ಆಗಿದೆ ಅಲ್ವಾ ಬಿರಿಯಾನಿ ದರ್ಬಾರ್. ತೋರಿಸ್ತೀನಿ ಎಲ್ಲಿದೆ. ಇಲ್ಲೇ ಬೈ 1 get 1 ಅಂತ. ಇಲ್ಲಿ ಚೆನ್ನಾಗಿರುತ್ತೋ ಇಲ್ವೋ ಗೊತ್ತಿಲ್ಲ. ಟ್ರೈ ಮಾಡಿದರೆ ನೀವು ಯಾರಾದರೂ ಕಮೆಂಟ್ ಮಾಡಿ. ಫಿಟ್ನೆಸ್ ಅಂತೆ ಎಲ್ಲರೂ ಏನು ಮಾಡೋದು. ಅದಕ್ಕೆ ನಮ್ಗೆ ನಾಚಿಕೆ ಆಗುತ್ತೆ. ನಾವು ಮೊದಲೇ ಇಂಟ್ರೋವರ್ಟ್ಗಳು, ನಮ್ಮ ಮನೆ ಬಿಟ್ಟೆಲ್ಲೂ ಹೋಗಲ್ಲ. ಮತ್ತು ಅದರಲ್ಲಿ ಹಿಂಗೆಲ್ಲ ನೋಡಿಬಿಟ್ರೆ ಯಾರೋ ಇವನು ಅಂತ ನೋಡು, ನಮ್ಗೆ ಮಾಡೋಕ್ಕೆ ಆಗಲ್ಲ. ಈ ವಾಯ್ಸ್ ಎಲ್ಲ ಕರೆಕ್ಟಾಗಿ ಕೇಳಿಸ್ತಾ ಇರಲ್ಲ ಕಣ್ಣ. ವಾಯ್ಸು ಔಟ್ಸೈಡ್ದೆಲ್ಲ ಜಾಸ್ತಿ ಕೇಳಿಸ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ. ಇನ್ನೊಂದು 2 ವಿಡಿಯೋ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋಗೆ ಮೈಕ್ ಕೊಡಿಸ್ತೀಯ? ಮೈಕ್ ಕೊಡಿಸ್ತಾರಂತೆ ಇವರು. ಓಕೆನಾ? ಡಿ ಕ್ರಾಸ್ಗೆ ಬಂದ್ವಿ ಗಾಯ್ಸ್. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಡಿ ಕ್ರಾಸು, ಬಾಸ್ಕೆಟಲ್ಲಿ, ಬ್ಯಾಂಕ್ ಸರ್ಕಲ್ಲು, ಬಸ್ ಸ್ಟ್ಯಾಂಡು, ಈ 4 ಬಿಟ್ಟರೆ ಇನ್ನೇನು ಫೇಮಸ್ ಇಲ್ಲ. 4 ಬಿಟ್ಟರೆ ನಾನೇ ಫೇಮಸ್. ಸುಮ್ಮನೆ ಇಲ್ಲ ಹೋಯ್ತಾ? ಸರಿ, ಹೌದಾ? ವಿಡಿಯೋ ಮಾಡಬೇಕಲ್ಲ ನಾವು, ಎಂಟು ಮಾಡಬೇಕಲ್ಲ ವಿಡಿಯೋ. ಏನು ರೂಮ್ ಹತ್ರ ಬಂದ್ವಿ. ಇವ್ನು ಬಿಟ್ಬಿಟ್ಟು ಇವಾಗ ನಾನು ಮನೆಗೆ ಹೋಗ್ತೀನಿ ಅಷ್ಟೇ. ಬಾಯ್. ನಮ್ಮ ಸಬ್ಸ್ಕ್ರೈಬರ್ಸ್ಗೆ ನಾನು ಹೇಳಪ್ಪ ಏನೇನು. ದಯವಿಟ್ಟು ಲೈಕು ಶೇರು. ಜೋರ ಮಾತಾಡು. ದಯವಿಟ್ಟು ಲೈಕು ಶೇರು. ವಿಷ್ಣು ಲಾಗ್ಸ್ ಅಂತ ಇದೆ ಯೂಟ್ಯೂಬಲ್ಲಿ. ದಯವಿಟ್ಟು ಬೇಡ ಪ್ಲೀಸ್, ಇಂಗ್ಲೀಷ್ ಮಾತಾಡು. ಇಂಗ್ಲೀಷಲ್ಲೇ ಹೇಳೋ. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಗೈಸ್. ಓಕೆ ಬಾಯ್.